ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು SRYM ಅಫಿಷಿಯಲ್. ನಾನು ನಿಮ್ಮ ಅರ್ಚನಾ ಸ್ವಾಮಿ. ಇವತ್ತು ನಾನು ತ್ರಿವಿಕ್ರಮಾಸನ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ. ಯಾವ ಥರ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ನಾವು ಯಾವ ಥರ ಮಾಡಬೇಕು, ನಂದು ಪ್ರಯಾಣ ಹೇಗೆ ಸಕ್ಸಸ್ ಆಗಿದೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಕೊನೆಯವರೆಗೂ ನೋಡಿ. ನೀವು ಪಸಂದ್ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ನಿಮಗೆ ಫ್ಯೂಚರಲ್ಲಿ ಸಿಗ್ತಾ ಇರುತ್ತೆ. ಓಕೆ, ಇವಾಗ ಏನೇನು ಬೇಕು ನಮಗೆ? ಓವರ್ ಆಲ್ ಬಾಡಿ ಆಕ್ಟಿವ್ ಆಗಿರಬೇಕು, ವರ್ಕ್ ಆಗಿರಬೇಕು. ಏನೇನು ನಮಗೆ ಟ್ವಿಸ್ಟಿಂಗ್ ಬೇಕು, ಲ್ಯಾಟರಲ್ ಟ್ವಿಸ್ಟಿಂಗ್ ಬೇಕು, 30% ಟ್ವಿಸ್ಟಿಂಗ್ ಇರಬೇಕು, ಅಂದರೆ ಬ್ಯಾಲೆನ್ಸ್ ಬೇಕು, ಮತ್ತಂದರೆ 180 ಡಿಗ್ರಿ ಸ್ಪ್ಲಿಟ್ ಖಂಡಿತ ಬಂದೇ ಬರಬೇಕು. ಆವಾಗ ಮಾತ್ರ ನೀವು ಈ ಆಸನ ಪ್ರಾಕ್ಟೀಸ್ ಮಾಡಿ. ಓಕೆ, ಹನುಮನಾಸನ ಬಂದಿದ್ರೆ ಮಾತ್ರ ಈ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಲೆಟ್ ಸ್ಟಾರ್ಟ್. ಹೇಗೆ ಮಾಡೋಣ ಅಂತ. ಹನುಮನಾಸನ, ನಿಮಗೆ ಹನುಮನಾಸನ ಇಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಆ ಆಸನ ಹನುಮನಾಸನ ಹೇಗೆ ಮಾಡಬೇಕು ಅಂತ ಬಿಗಿನರ್ಸ್ ಲೆವೆಲು ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ಥರ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಬೇಸಿಕ್ ಹನುಮನಾಸನ, ಆಮೇಲೆ ಈ ಪ್ರಾಕ್ಟೀಸ್ ಮಾಡಿ. ಓಕೆ, ಫಸ್ಟ್ ನೋಡಿ ನಾವು ಹನುಮನಾಸನ. ಇವಾಗ ನಾವು ಹನುಮನಾಸನ ಪ್ರಾಕ್ಟೀಸ್ ಮಾಡೋಣ. ಓಕೆ, ನಾರ್ಮಲ್ ಆಗಿ ಹೋಲ್ಡ್ ಮಾಡಿ ಕಂಪ್ಲೀಟಾಗಿ 1 ಮಿನಿಟ್ ಎರಡು ಕಡೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಹೋಲ್ಡಿಂಗ್ ಮಾಡ್ತಾರೆ ನಿಮ್ಗೆ 1 ಮಿನಿಟ್ ಆಗ್ತಾ ಇಲ್ಲ ಅಂದರೆ ನೀವು 30 ಸೆಕೆಂಡ್ಸ್ ಆದರೂ 3 ಸೆಟ್ಸ್ ಮಾಡ್ಕೊಂಡ್ಬಿಟ್ಟು ಹೋಲ್ಡ್ ಮಾಡ್ಕೊಳ್ಳಿ. ಯಾವಾಗ ನಿಮಗೆ 1 ಮಿನಿಟಲ್ಲಿ ಹೋಲ್ಡ್ ಮಾಡೋ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ, ಆವಾಗ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಸರಿನಾ? ಓಕೆ, ಇವಾಗ ಏನು ಮಾಡೋಣ? ಹನುಮನಾಸನ ವಿತ್ ಬ್ಲಾಕ್ಸ್ ಪ್ರಾಕ್ಟೀಸ್ ಮಾಡೋಣ. ಒಂದು ಬ್ಲಾಕ್ಸ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಪಿಲ್ಲೋ ತೊಗೊಳ್ಳಿ, ಏನು ಇಶ್ಯೂ ಇಲ್ಲ. ನಾವು ಒಂದು ಪಿಲ್ಲೋ ಮೇಲೆ ಹೀಲ್ ಇಟ್ಬಿಟ್ಟು ನಾವು ಹೋಲ್ಡ್ ಮಾಡ್ಕೊಳ್ಳೋಣ 1 ಮಿನಿಟ್. ಇದನ್ನು ಸೇಮ್ ಎರಡು ಸೈಡು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ? ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲೂ ನಮಗೆ ಏನಾಗುತ್ತೆ, ಕಂಪ್ಲೀಟ್ಲಿ ನಮ್ಮ ಹನುಮನಾಸನದಲ್ಲಿ ಪರ್ಫೆಕ್ಟ್ ಆಗಿಬಿಡ್ತೀವಿ. ಆಮೇಲೆ ಮತ್ತೆ ಹನುಮನಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡ್ಕೊಳ್ಳಿ, ರಾಮದೂತಾಸನ. ಇದನ್ನು 1 ಮಿನಿಟ್ ಟ್ರೈ ಮಾಡಿ ಹೋಲ್ಡ್ ಮಾಡೋಕ್ಕೆ. ಎಷ್ಟು ಹೋಲ್ಡ್ ಮಾಡ್ತೀರಾ ಆಮೇಲೆ ಮತ್ತೆ ಟ್ವಿಸ್ಟಿಂಗ್ ಮಾಡ್ಕೊಳ್ಳಿ. ಟ್ವಿಸ್ಟಿಂಗಲ್ಲೂ ನಿಮಗೆ ಎಷ್ಟಾಗುತ್ತೆ 30 ಸೆಕೆಂಡ್ 2 ಟೈಮ್ ಪ್ರಾಕ್ಟೀಸ್ ಮಾಡಿ, ಎರಡು ಕಡೆ ಪ್ರಾಕ್ಟೀಸ್ ಮಾಡಿ. ಸರಿನಾ? ನಾನು ಒಂದು ಕಡೆನೇ ತೋರಿಸಿದ್ದೀನಿ. ಇವಾಗ ಏನು ಮಾಡೋಣ, ನಾವು ವಾಲ್ ಯೂಸ್ ಮಾಡ್ಕೊಳ್ಳೋಣ. ವಾಲ್ ಯೂಸಲ್ಲಿ ನೋಡಿ, ಈ ಥರ ನೀವು ಕಾಲು ವಾಲ್ ಮೇಲೆ ಇಟ್ಬಿಟ್ಟು ಡಿಸ್ಟೆನ್ಸ್ ನೋಡಿ. ನಾನು ಡಿಸ್ಟೆನ್ಸ್ ಎಷ್ಟು ಮೇಂಟೈನ್ ಮಾಡಿದ್ದೀನಿ, ನಿಯರ್ಲಿ 3 ಫೂಟ್ ಅಬೋ ಇದೆ. ಆ ಥರ ಪ್ರಾಕ್ಟೀಸ್ ಮಾಡಿ. ಇವಾಗ ಏನು ಮಾಡಬೇಕು ನೋಡಿ, ನಮ್ಮ ಬ್ಯಾಕ್ ಹೀಲು ಮತ್ತು ನಮ್ಮ ಹಾಮ್ಸ್ಟ್ರಿಂಗ್, ಫ್ರಂಟ್ ಲೆಗ್ ಹಾಮ್ಸ್ಟ್ರಿಂಗ್ ಈಕ್ವಲ್ ಆಗಬೇಕು. ಆ ಥರ ನಮ್ಮದು ಪುಷ್ ಮಾಡಬೇಕು ನಮ್ಮ ಬಟಕ್ಸ್. ಓಕೆನಾ? ಎರಡು ಕಡೆ ಪ್ರಾಕ್ಟೀಸ್ ಮಾಡಿ. ಇಲ್ಲೂ ನೀವು ಟ್ರೈ ಮಾಡಿ 30 ಸೆಕೆಂಡ್ ಹೋಲ್ಡ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಷ್ಟು. ಸೇಮ್ ನಾವು ಹೇಗೆ ನಾವು ಬಿಟ್ಟು ಮಾಡಿದ್ವಿ, ಇವಾಗ ಸ್ಟ್ಯಾಂಡಿಂಗಲ್ಲೂ ಟ್ವಿಸ್ಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಫಾರ್ವರ್ಡ್ ಬೆಂಡಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಓಕೆನಾ? ಯಾವ ಥರ ನಾನು ತೋರಿಸಿದ್ದೀನಿ ಆ ಥರ ಮಾಡಿ. ಓಕೆ, ನೀವು ವಾಲ್ ನಿಯರ್ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಡಿ. ಎಷ್ಟಾಗುತ್ತೆ ಅಷ್ಟು ನೀವು ಇನ್ನರ್ ಥೈಸ್ ಪುಷ್ ಮಾಡಿ ಟುವರ್ಡ್ಸ್ ದಿ ವಾಲ್. ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ಟ್ವಿಸ್ಟಿಂಗಲ್ಲಿ ಹೋಲ್ಡ್ ಮಾಡ್ಕೊಳ್ಳಿ. ಹೇಗಿದೆ ನೋಡಿ, ನಾನು ಹೇಗೆ ಮಾಡ್ತಾ ಇದ್ದೀನಿ ಆ ಥರ ನೋಡಿ. ನಾವು ವಾಲ್ ಮೇಲೆ ಹೀಲ್ ಇಡ್ತಾ ಇದ್ದೀವಿ. ಓಕೆನಾ? ಹೀಲ್ ಇಟ್ಟಾದ್ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಎರಡು ಮಸಲ್ಸ್, ಲೆಗ್ ಮಸಲ್ಸ್ ಎಂಗೇಜಲ್ಲಿ ಇಡ್ತಾ ಇದ್ದೀನಿ. ಓಕೆ, ಪುಷ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೀಪ್ ಟುವರ್ಡ್ಸ್ ದಿ ವಾಲ್. ಓಕೆ, ಇವಾಗ ವಾಲ್ ಪ್ರಾಕ್ಟೀಸ್ ಆದಮೇಲೆ ನೀವು ಏನು ಮಾಡಿ, ಸಿಂಗಲ್ ಒಂದು ಹ್ಯಾಂಡ್ ಸಪೋರ್ಟಿಂದ ಕಾಲು ಎಷ್ಟಾಗುತ್ತೆ ಅಷ್ಟು ಸೈಡ್ ಸ್ಟ್ರೆಚ್ಚಲ್ಲಿ ಓಪನ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟು ಹೋಲ್ಡಿಂಗ್ ಮಾಡೋಕ್ಕೆ ಟ್ರೈ ಮಾಡಿ, ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದೇ ಥರ ನೀವು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಒಂದು ಟೈಮ್ ನಿಮಗೆ ಖಂಡಿತ ತ್ರಿವಿಕ್ರಮಾಸನ ಅಚೀವ್ ಆಗುತ್ತೆ. ನೋಡಿ ಆ ಥರ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ, ಇವಾಗ ನಾವು ಏನು ಮಾಡೋಣ, ಬೆಲ್ಟ್ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೆಲ್ಟ್ ಯೂಸ್ ಮಾಡಿಬಿಟ್ಟು ಹೇಗೆ ಲಾಕ್ ಮಾಡ್ಕೋಬೇಕಂತ ನೋಡ್ಕೊಳ್ಳಿ. ನೀವು ಯೂಸ್ ಮಾಡಿ ಬೆಲ್ಟ್ ಖಂಡಿತ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ನನ್ನ ಶೋಲ್ಡರು ಸುಮ್ಮನೆ ವಾಲ್ ಇದೆ, ಜಸ್ಟ್ ವಾಲ್ ನೋಡಿ ಆ ಥರ ಹ್ಯಾಂಡ್ ಸಪೋರ್ಟ್ ತೊಗೊಂಡ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಕಾಲು ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಬಟ್ ನೀವು ಒಂದು ಆಸನ ಪರ್ಫೆಕ್ಟಾಗಿ ಹೋದಾದ್ಮೇಲೆ ನೀವು ಏನು ಮಾಡಬೇಕು, ಡೌನ್ ಲೆಗ್ ಕಂಪ್ಲೀಟ್ಲಿ ಸ್ಟ್ರೈಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸರಿನಾ? ನೋಡಿ ಹಾಗೆ ನಾನು ಮಾಡಿದ್ದೀನಿ. ಇದು ಜಸ್ಟ್ ಯೂಸಿಂಗ್ ದಿ ಬೆಲ್ಟ್. ಓಕೆ, ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ. ಇನಿಷಿಯಲಿ ಲಿಟಲ್ ಬಿಟ್ ಡಿಫಿಕಲ್ಟ್. ಓಕೆ, ಇಂಟೆನ್ಷನ್ ಬೇಡ, ಬಟ್ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇಂಪ್ರೂವ್ ಆಗುತ್ತೆ. ಇವಾಗ ಏನು ಮಾಡೋಣ, ನಾವು ಸೇಮ್ ಪ್ರಾಕ್ಟೀಸು ಚೇರ್ ಯೂಸ್ ಮಾಡ್ಕೊಳ್ಳೋಣ. ಚೇರ್ ತೊಗೊಳ್ಳಿ. ಚೇರ್ ಯೂಸ್ ಮಾಡಿಬಿಟ್ಟು ನೋಡಿ ಈ ಥರ ಚೇರ್ ಮೇಲೆ ಕಾಲಿಟ್ಟು ನಮ್ಮ ಡೌನ್ ಲೆಗ್ ಸ್ಟ್ರೇಟ್ ಇಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸ್ವಲ್ಪ ಈ ಥರ ಪ್ರಾಕ್ಟೀಸ್ ಮಾಡೋದರಿಂದ ಖಂಡಿತ ನಿಮ್ಮ ಬಾಡಿಯಲ್ಲಿ ಮತ್ತು 100% ತ್ರಿವಿಕ್ರಮಾಸನ ಅಚೀವ್ ಆಗುತ್ತೆ. ನೋಡಿ ಸ್ಲೋಲಿ ಟ್ರೈ ಮಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ. ಆಮೇಲೆ ಟ್ರೈ ಮಾಡಿ
ಟ್ವಿಸ್ಟಿಂಗ್ ಮಾಡೋಕ್ಕೆ, ನಿಮ್ಮ ಚೆಸ್ಟ್ ಫ್ರಂಟ್ ತೊಗೊಳಕ್ಕೆ, ಲೆಗ್ ಬ್ಯಾಕ್ ಸೈಡ್ ತೊಗೊಳಕ್ಕೆ. ಸರಿನಾ? ಇದೇ ಥರ ಪ್ರಾಕ್ಟೀಸ್ ಮಾಡಿ ಡೈಲಿ ರೆಗ್ಯುಲರ್ಲಿ. ಟಿಪ್ಸ್ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ ಮರಿಬೇಡಿ, ಲೈಕ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ನೋಡಿ ಅಚೀವ್ ಆಯಿತು. ರಿಲ್ಯಾಕ್ಸ್ ಮಾಡಿ ಆಮೇಲೆ ಇದೇ ಥರದಲ್ಲಿ ಫೀಡ್ಬ್ಯಾಕ್ ಕೊಡೋದು ಮರೆಯೋಕ್ಕೆ ಹೋಗಬೇಡಿ. ಇದೇ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.